ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ತಾತ ಹೇಳ್ತಾ ಇರ್ತಾರೆ, ನಾನೇ ನಿನ್ನ ಮನೆ ಬಾಗಿಲಿಗೆ ಬಂದು ಖುದ್ದಾಗಿ ಕರಿತಾ ಇದ್ದೀನಿ, ಇವಾಗಲೂ ಬರಲ್ಲ ವಿಮಲ ಅಂತ ಕೇಳ್ತಿರ್ಬೇಕಾದ್ರೆ, ಇಲ್ಲಪ್ಪ ಖಂಡಿತ ನಾನು ಬಂದೇ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಬೆಳಗ್ಗೆನೇ ಬಾರಮ್ಮ ಅಂದ್ಬಿಟ್ಟು, ಆರ್ತಿ ನೀನು ಬಾರಮ್ಮ ಅಂತ ಅಂದ್ಬಿಟ್ಟು ಹೇಳಿ ಬನ್ನಿ ಹೋಗೋಣ ಅಂತ ಹೊರಟೋಗ್ತಿರ್ಬೇಕಾದ್ರೆ, ಅಪ್ಪ ಒಂದು ನಿಮಿಷ ಒಂದು ವಿಷಯನ ಮರ್ತ್ರಿ ಅಂತ ಅನಿಸುತ್ತೆ ಅಂತ ಅಂದಾಗ, ನಾನೇನು ಮರ್ತಿದ್ದೀನಿ ಮಗಳೇ ಅಂತ ಅನ್ಬೇಕಾದ್ರೆ, ಸಿದ್ದು ಶಾರದನ್ನ ಕರಲೇ ಇಲ್ವಪ್ಪ ಅಂತ ಅಂದಾಗ ಎಲ್ಲರಿಗೂ ಬೇಜಾರಾಗ್ತಾ ಇರುತ್ತೆ. ಹಾಗೆ ನೀವು ಮರ್ತಿರ್ಬೋದು, ಅದಕ್ಕೆ ನೆನಪಿಸ್ತಾ ಇದ್ದೀನಿ ಅಂತ ಅಂದಾಗ, ನನ್ನ ಮನೆತನಕ್ಕೆ ಯಾರು ಗೌರವ ಕೊಡ್ತಾರೆ ಅವ್ರನ್ನ ಮಾತ್ರ ಕರೆಯೋದು ಅಂತ ತಾತ ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅಷ್ಟಕ್ಕೂ ಈ ಮನೇಲಿ ಸಂಬಂಧಪಟ್ಟವರು ನನಗೆ ಬೇಕಾದವ್ರು ಇರೋದು ನೀನು ಮತ್ತೆ ನನ್ನ ಮೊಮ್ಮಗಳು ಆರತಿ ಅಷ್ಟೇ ಇರೋದು, ಅವ್ರನ್ನ ಕರಿಬೇಕು ಅಂತ ಬಂದೆ, ಕರೆದಿದ್ದೀನಿ ಹೋಗ್ತಾ ಇದ್ದೀನಿ ಅಂತ ಅಂದಾಗ ವಿಮಲನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಇವನಿಗೆ ಕೇಟರಿಂಗ್ ಸರ್ವಿಸ್ ಮನೇಲಿ ಕೊಟ್ಟಿದ್ದಾರಲ್ವಾ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೆ ಇವನು ಕೇಟರಿಂಗ್ ಆಗಿ ಬರ್ಬೋದು, ಆದರೆ ಮನೆ ಮಗನಾಗಿ ಅಥವಾ ನಮ್ಮ ಜೊತೆ ಸಂಬಂಧ ಇದೆ ಅಂತ ಯಾವುದೇ ರೀತಿ ಅವ್ನು ಬರೋಕ್ಕಾಗಲ್ಲ. ಅವ್ನ ಕೆಲಸ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ಬೋದು ಅಂತ ಅಂದಾಗ ವಿಮಲನಿಗೆ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಹಾಗೆ ಅವನು ನನ್ನ ಮೊಮ್ಮಗನ ಸ್ಥಾನನ ಕಳ್ಕೊಬಿಟ್ಟಿದ್ದಾನೆ ಅಂತ ಅಂದಾಗ, ಅವನು ನನ್ನ ಮಗ ಅಂತ ಅಂದಾಗ, ನಿನಗೆ ಮಗ ಇರ್ಬೋದು ಆದರೆ ನನಗೆ ಮೊಮ್ಮಗ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ, ಸರಿ ಹಾಗಾದರೆ ನೀವು ಅವನನ್ನು ಕರೆಯಲ್ವಾ ಅಂತ ಅಂದಾಗ, ಖಂಡಿತ ಕರೆಯಲ್ಲ ಅಂತ ತಾತ ವಾದ ಮಾಡ್ತಿರ್ಬೇಕಾದ್ರೆ, ಹಾಗಾದರೆ ನನ್ನ ಮಗನಿಗೆ ಎಲ್ಲಿ ಬೆಲೆ ಸಿಗಲ್ವೋ, ಹಾಗೆ ಮರ್ಯಾದೆ ಸಿಗಲ್ವೋ, ಆ ಜಾಗಕ್ಕೆ ನಾನು ಖಂಡಿತ ಬರಲ್ಲ ಅಪ್ಪ ಅಂತ ಅಂದಾಗ, ವಿಮಲ ಏನು ಮಾತಾಡ್ತಿದ್ದೀಯ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ವಿಮಲ ಮತ್ತೆ ಕಣ್ಣೀರು ಹಾಕ್ಕೊಂಡು, ನನ್ನ ಮಗ ಸೊಸೆಗೆ ಎಲ್ಲಿ ಗೌರವ ಮಾನ್ಯತೆ ಸಿಗಲ್ವೋ ಆ ಜಾಗಕ್ಕೆ ನಾನು ಖಂಡಿತ ಬರಲ್ಲ. ನಾನು ಮಾತ್ರ ಒಳಗಡೆ ನಿಮ್ಮ ಮಗಳಾಗಿ ಖುಷಿಯಿಂದ ಓಡಾಡಬೇಕು, ಆದರೆ ನನ್ನ ಮಗ ಹೊರಗಡೆ ಯಾರೋ ಸಂಬಂಧ ಇಲ್ಲದ ರೀತಿ ಓಡಾಡಬೇಕೇನಪ್ಪ ಅಂತ ಬೈತಾ ಇರ್ತಾನೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಬಿಡಮ್ಮ ಪರವಾಗಿಲ್ಲ, ತಾತನಿಗೆ ಇಷ್ಟ ಇಲ್ಲ ಅಂತ ಪರವಾಗಿಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅನ್ಬೇಕಾದ್ರೆ ದಶರಥ ತುಂಬ ಬೇಜಾರಿಂದ, ಅಪ್ಪ ಪ್ಲೀಸ್ ಸಿದ್ದುನ ಕರೆಯಪ್ಪ, ಈ ಟೈಮಲ್ಲಿ ಈ ರೀತಿ ಆಟ ಬೇಡ ಅಂತ ಅಂದಾಗ, ಅದೆಲ್ಲ ಆಗಲ್ಲ ಅಂತ ತಾತ ಆಟ ಮಾಡ್ತಿರ್ಬೇಕಾದ್ರೆ ಸುಮಿತ್ರನು ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ, ಪ್ಲೀಸ್ ಕೋಪ ಎಲ್ಲ ಮರೆತುಬಿಟ್ಟು ಇಂಥ ಸಮಯದಲ್ಲಿ ನಮ್ಮ ಕುಟುಂಬದವರು ಜೊತೆಯಾಗಿರಬೇಕು, ಖುಷಿ ಪಡೋ ವಿಚಾರ ಅಲ್ವಾ, ಎಲ್ಲ ಖುಷಿಯಾಗಿ ಎಂಗೇಜ್ಮೆಂಟ್ ಮಾಡೋಣ, ಪ್ಲೀಸ್ ಮಾವ ಕರೀರಿ ಅಂತ ಅನ್ಬೇಕಾದ್ರೆ, ನೋಡು ಸುಮಿತ್ರಾ, ದಶರಥ ನೀವಿಬ್ಬರು ನಿಮ್ಮ ಮಗಳಿಗಾಗಿರೋ ಅನ್ಯಾಯನ ಮರ್ತಿರ್ಬೋದು, ಆದರೆ ಖಂಡಿತ ನಾನು ಮರ್ತಿಲ್ಲ. ಇವರಿಬ್ಬರು ನನ್ನ ಪ್ರತಿ ಹೆಜ್ಜೆಯಲ್ಲೂ ಸಹ ಅಡ್ಗಾಲಾಗಿ ನನಗೆ ತುಂಬ ಮೋಸ ಅನ್ಯಾಯ ರೀತಿ ಆಗೋ ರೀತಿ ಮಾಡ್ತಾ ಇದ್ದಾರೆ, ನಾನಂತೂ ಕರೆಯಲ್ಲ ಅಂತ ತಾತ ಹಠ ಮಾಡ್ತಾ ಇರ್ತಾರೆ. ಹಾಗೆ ನೋಡು ವಿಮಲ, ನಿನಗೆ ತುಂಬ ಅನ್ಯಾಯ ಆಗಿದೆ, ಗಂಡನಿಂದ ಮಗನಿಂದ ಸಿಕ್ಕಾಪಟ್ಟೆ ದ್ರೋಹ ಆಗಿದೆ, ನನ್ನ ಮಗಳು ನೊಂದಿದ್ದಾಳೆ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ, ನನ್ನ ಜವಾಬ್ದಾರಿನ ನಾನು ನಿಭಾಯಿಸಿದ್ದೀನಿ, ಸೊ ಹಂಗಾಗಿ ನಿನ್ನನ್ನು ಮಾತ್ರ ಕರಿತಿದ್ದೀನಿ ಅಂತ ಅಂದಾಗ, ನೋಡಿ ಅಪ್ಪ, ಸಿದ್ದು ನನ್ನ ಮಗ, ಅವನು ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ, ಅವನು ನೀವು ಮದುವೆ ಕರಲಿಲ್ಲ ಅಂತ ಅಂದರೆ ಖಂಡಿತ ನಾನು ಬರಲ್ಲ ಅಂತ ಹಠ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಮತ್ತೆ ಪಾರಿಜಾತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಗೋಲ್ಡಿ ಇಲ್ಲಿ ನೋಡು, ಇಲ್ಲಿ ನಿನಗೆ ಯಾವ ಡಿಸೈನ್ ಇಷ್ಟ ಆಯಿತು ಮೆಹಂದಿದೆ ಹೇಳು, ಆ ಡಿಸೈನೇ ಹೇಳ್ಬಿಟ್ಟು ಬ್ಯೂಟಿಫುಲ್ಲರ್ಗೆ ಹೇಳಿ ನಿನ್ನ ಕೈಗೆ ಹಾಕಿಸ್ತೀನಿ ಅಂತ ಅಂದಾಗ, ಗ್ರಾನಿ ನೀವೇನೇನೋ ತಪ್ಪಾಗಿ ಇಂಗ್ಲೀಷ್ ಮಾತಾಡಬೇಡಿ ಆಯಿತಾ, ಅದು ಬ್ಯೂಟಿಫುಲ್ ಅಲ್ಲ ಬ್ಯೂಟಿ ಪಾರ್ಲರ್ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ರೋಹನ್ ಅಜ್ಜಿ ಅಂತ ಅಂದಾಗ, ಅಜ್ಜಿನ ಯಾರಿದು ಅಂತ ನೋಡ್ತಿರ್ಬೇಕಾದ್ರೆ ರೋಹನ್ನ ನೋಡಿ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಏನಪ್ಪ ನೀನು ಸಡನ್ನಾಗಿ ಬಂದುಬಿಟ್ಟೆ, ಬಾ ಕೂತ್ಕೊ ಅಂತ ಅನ್ಬೇಕಾದ್ರೆ, ದೇವ್ರ ಪ್ರಸಾದ ತೊಗೊಳ್ಳಿ ಅಂತ ಅಂದಾಗ, ಇದೇನಿದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ, ಕೊಡು ಅಂತ ಪ್ರಸಾದನ ತೊಗೋತಾ ಇರ್ತಾರೆ. ಇಬ್ಬರು ಪ್ರಸಾದನ ತೊಗೊಂಡು ತಿಂತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡ್ದ ಗೋಲ್ಡಿ, ಪ್ರತಿ ಸಲ ಬರಬೇಕಾದ್ರೆ ರೋಹನು ದೇವಸ್ಥಾನಕ್ಕೆ ಹೋಗಿ ಬರ್ತಾನೆ, ನಿಜವಾಗ್ಲೂ ಇಂಥ ಗಂಡನ ಸಿಗೋಕ್ಕೆ ನೀನು ಪುಣ್ಯ ಮಾಡಿರಬೇಕು ಅಂತ ಅಂದಾಗ, ತನ್ನ ಮನಸ್ಸಲ್ಲಿ ಜ್ಯೋತಿಕಾ ಯೋಚನೆ ಮಾಡ್ತಾ ಇರ್ತಾಳೆ, ಇವನು ಅತಿಯಾಗಿ ಓವರಾಗಿ ಆಡ್ತಿದ್ದಾನಲ್ಲ, ಇವನು ನಿಜವಾಗ್ಲೂ ಇದೇ ರೀತಿ ಇದ್ದಾನ ಅಥವಾ ನನ್ನ ಮುಂದೆ ಏನಾದರೂ ಡ್ರಾಮಾ ಮಾಡ್ತಿದ್ದಾನ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ರೋಹನ್ ಹೇಳ್ತಾ ಇರ್ತಾನೆ, ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ, ಅದಕ್ಕೆ ಈ ರೀತಿ ಬರ್ತೀನಿ ಅಷ್ಟೇ ಅಂತ ನಾಟಕ ಮಾಡ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಅಪ್ಪ ಎಂಗೇಜ್ಮೆಂಟ್ ರಿಂಗ್ ಕೊಡೋಕೆ ಹೇಳಿದ್ರು, ಅದಕ್ಕೆ ಬಂದೆ ಜ್ಯೋತಿಕಾ ಅಂತ ಅಂದ್ಬಿಟ್ಟು ಎಂಗೇಜ್ಮೆಂಟ್ ರಿಂಗ್ ಕೊಟ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ಸರಿ ಹಾಗಾದರೆ ಏನು ತೊಗೋತೀಯ, ಕಾಫಿ ಟೀ ಜ್ಯೂಸ್ ಅಂತ ಅನ್ಬೇಕಾದ್ರೆ, ನೋ ಫಾರ್ಮಾಲಿಟೀಸ್, ನನಗೆ ಏನು ಬೇಡ ಅಂತ ಅಂದ್ಬಿಟ್ಟು, ತಾತ ಇಲ್ಲಿ ಅಂತ ಅಂದಾಗ, ಅವರೆಲ್ಲ ಎಂಗೇಜ್ಮೆಂಟಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ, ಯಾರಿಗೂ ಇನ್ವೈಟ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಜ್ಯೋತಿಗೆ ಹೇಳ್ತಿರ್ಬೇಕಾದ್ರೆ, ಓ ಹೌದಾ, ಅಚ್ಚೆ ನಾನು ಕಾಲ್ ಮಾಡ್ಕೊಂಡು ಬರಬೇಕಿತ್ತು, ಮನೇಲಿ ಯಾರೂ ಇಲ್ವಾ, ಸರಿ ಹಾಗಾದರೆ ಬರ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಕೂತ್ಕೊಳ್ಳಪ್ಪ, ಇದೇ ನಿಮ್ಮ ಮನೆ ಕಣೋ, ಯಾಕೆ ಹಂಗಂತೀಯ, ಈ ಮನೆಗೆ ಅಳಿಯ ಆಗಿ ಬರ್ಬೇಕಾದ್ರೆ ನೀನು ಏನಕ್ಕೆ ಇಷ್ಟು ಬೇಗ ಹೋಗ್ತಿದ್ಯಾ, ನಮ್ಮ ಗೋಲ್ಡ್ ಜೊತೆ ಕೂತ್ಕೊಂಡು ಸ್ವಲ್ಪ ಮಾತಾಡು, ನಾನು ಜ್ಯೂಸ್ ಥರ ಕೇಳ್ತೀನಿ ಅಂತ ಅಂದಾಗ, ಇಲ್ಲ ಮನೇಲಿ ಯಾರೂ ಇಲ್ಲದಿದ್ದಾಗ ಬಂದು ಮಾತಾಡೋದು ತಪ್ಪಾಗುತ್ತೆ, ನಾನು ಎಲ್ಲರೂ ಇದ್ದಾಗ ಬರಬೇಕಿತ್ತು ಅಂತ ಅಂದಾಗ ಇವರಿಬ್ರಿಗೂ ಸ್ವಲ್ಪ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ರೋಹನ್ ಹೇಳ್ತಾ ಇರ್ತಾನೆ, ಮದುವೆ ಆದಮೇಲೆ ಇದು ನಮ್ಮನೆ ಅಂತ ಅನ್ಕೋಬೋದು, ಆದರೆ ಇವಾಗ ಸದ್ಯಕ್ಕೆ ಅನ್ಕೊಳಕ್ಕಾಗಲ್ಲ, ನಾನು ಬರ್ತೀನಿ ಅಂತ ಅಂದಾಗ, ಸರಿನಪ್ಪ ನೀನು ಹೋಗಲೇಬೇಕು ಅಂತಂದರೆ ನಂದು ಅಭ್ಯಂತರ ಇಲ್ಲ, ನೀನು ಹೋಗ್ಬಿಟ್ಟು ಬಾ ಅಂತ ಅಂದಾಗ,
ಟೇಕ್ ಕೇರ್ ಅಂತ ಹೊರಟು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ನೋಡ್ದೇನೆ ಎಂಥ ಹುಡುಗ ನಿನಗೆ ಸಿಕ್ಕಿದ್ದಾನೆ, ಇಂಥ ಪರ್ಫೆಕ್ಟ್ ಗಂಡ ನಿನಗೆ ಎಲ್ಲಿ ಸಿಗ್ತಾನೆ ಹೇಳು, ಎರಡೆರಡು ಕಡೆ ರಾಜ್ಯ ಸಾಮ್ರಾಜ್ಯ ಮಾಡ್ಬೋದು, ರಾಣಿ ಥರ ಮೆರಿಬೋದು ನೀನು, ಇಂಥ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ ಅಂತ ಅಂದರೆ ಜ್ಯೋತಿಕಾ ತಲೆಯಲ್ಲಿ ಮತ್ತೇನೋ ಪ್ಲಾನ್ ಓಡ್ತಾ ಇರುತ್ತೆ. ಹಾಗೆ ಗಂಡ ಅಂತ ಸುಮ್ಮನೆ ಒಪ್ಕೊಂಡು ಅವನ ಜೊತೆ ಸುಖವಾಗಿ ಇದ್ಬಿಡೆ, ಈ ಡೈವರ್ಸ್ ಎಲ್ಲ ತೊಗೋಬೇಡ ಕಣೆ ಅಂತ ಅಂದಾಗ, ನೋಡು ಗ್ರಾನಿ, ಈ ವಿಷಯಕ್ಕೆ ನೀವು ಸಂಬಂಧ ಪಡಬೇಡಿ, ಮನೆಯವ್ರ ಥರ ನೀವು ತಲೆ ತಿನ್ನಬೇಡಿ, ಮುಂದೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಸುಮ್ಮನೆ ಇದ್ಬಿಡಿ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಹೊರಗಡೆ ಬರ್ತಾನೆ ರೋಹನ್. ಬಂದಾದ್ಮೇಲೆ ಯೋಚನೆ ಮಾಡ್ತಾ ಇರ್ತಾನೆ, ಹುಲಿ ಕುರಿ ಥರ ನಾಟಕ ಮಾಡಿ ಕುರಿನ ಬೀಳ್ಸ್ಕೊಳ್ಳುತ್ತಂತೆ, ಅದೇ ರೀತಿ ಕಟ್ಕನ್ ಬಾಯಿಗೆ ನೀನು ಬೀಳ್ತಾ ಇದ್ದೀಯಾ ಅಂತ ನಗಾಡ್ಕೊಂಡು ಹಣೆಗಿಟ್ಟಿರೋ ಕುಂಕುಮನ ಒರೆಸ್ಕೊಂಡು ಕೋಪ ಮಾಡ್ಕೊಂಡು ರೋಹನ್ ಹೋಗ್ತಾ ಇದ್ರೆ, ಇನ್ನೊಂದು ಕಡೆ ಜ್ಯೋತಿಕಾ ಏನೋ ಇಲ್ಲಿ ಗೋಲ್ಮಾಲ್ ನಡೀತಿದೆ, ಇವನು ಈ ರೀತಿ ಆಡೋಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಹೇಳ್ತಿರ್ತಾಳೆ, ವಿಮಲಮ್ಮ ಬೇಜಾರು ಮಾಡ್ಕೋಬೇಡಿ, ತಾತ ಇಲ್ಲಿವರೆಗೂ ಬಂದು ನಿಮ್ಮನ್ನು ಪ್ರೀತಿಯಿಂದ ಕರೀತಿದ್ದಾರೆ, ದಯವಿಟ್ಟು ಒಪ್ಕೊಳ್ಳಿ ಅಂತ ಅಂದಾಗ ಸಿದ್ಧನು ಸಹ ಹೇಳ್ತಾ ಇರ್ತಾನೆ, ಹೌದು ಅಮ್ಮ, ತಾತನಿಗೆ ನಮ್ಮ ಮೇಲೆ ಸ್ವಲ್ಪ ಕೋಪ ಜಾಸ್ತಿನೇ ಇದೆ, ಅದು ನನಗೂ ಗೊತ್ತು, ಆದರೆ ನಮಗೇನು ಬೇಜಾರಿಲ್ಲ, ಕೇಟರಿಂಗ್ ಸರ್ವಿಸ್ ಕೊಟ್ಟಿದ್ದಾರಲ್ವ, ಜೊತೆಗೆ ಅತ್ತೆ ಮಾವ ಪ್ರೀತಿಯಿಂದ ಕರೆದಿದ್ದಾರೆ, ನಾವು ಬರ್ತೀವಿ ತಾನೇ, ನೀನು ಮದುವೆಲಿ ಖುಷಿಯಿಂದ ಓಡಾಡಮ್ಮ ಅಂತ ಅಂದಾಗ, ಅದಕ್ಕೆ ಸಿದ್ದು ಈ ರೀತಿ ಹೇಳ್ತಿದ್ಯಾ, ಅವ್ರಿಗೆ ಹೇಗೆ ಅವ್ರ ಮಗಳ ಮೇಲೆ ಪ್ರೀತಿ ಅಭಿಮಾನ ಇದೆಯೋ ನನಗೂ ನನ್ನ ಮಗನ ಮೇಲೆ ಪ್ರೀತಿ ಅಭಿಮಾನ ಇರುತ್ತಲ್ವಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇವರಿಗೆ ಇವ್ರ ಮಗಳು ಇವ್ರ ಆಟ ಎಷ್ಟು ಇಂಪಾರ್ಟೆಂಟು, ನನಗೂ ಅಷ್ಟೇ, ನನ್ನ ಮಗ ನನ್ನ ಆಟ ಅಷ್ಟೇ ಇಂಪಾರ್ಟೆಂಟು, ನಿಮ್ಗಳನ್ನೆಲ್ಲ ಕರೆದ್ರೆ ಮಾತ್ರ ನಾನು ಬರೋದು, ಇಲ್ಲಾಂದರೆ ಖಂಡಿತ ಬರಲ್ಲ, ಯಾರು ನನ್ನ ಬಲವಂತ ಮಾಡಬೇಡಿ ಅಂತ ಕೋಪ ಮಾಡಿಕೊಂಡು ವಿಮಲ ಕೂತ್ಕೊಬಿಡ್ತಾಳೆ. ಹಾಗೆ ಅಲ್ಲಿಗೆ ಬಂದವರೆಲ್ಲರೂ ಸಿದ್ದು, ನಿಮ್ಮ ಮಗಲಿಂದ ಕೇಳಿದರೆ ನಾನು ಏನಂತ ಹೇಳಿ, ಅಟ್ಲೀಸ್ಟ್ ನನ್ನ ಮಗ ಅಂತ ಹೇಳ್ಕೊಳ್ಳೋವಷ್ಟು ನನಗಿಲ್ವಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಅಲ್ಲ ವಿಮಲ, ಏನಕ್ಕೆ ಇಷ್ಟು ಆಟ ಮಾಡ್ತಿದ್ಯಾ ಅಂತ ಅಂದಾಗ, ನಾನೆಲ್ಲ ಪಾಠ ಮಾಡ್ತಿರೋದು ನೀವು ಒಂದೇ ಮಾತಿಗೆ ಇಷ್ಟು ಕಟ್ ಬಿದ್ದಿದ್ರಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ಅಪ್ಪ ಮನೆ ಮಕ್ಕಳಾಗಿ ಕರೀರಿ, ಅಟ್ಲೀಸ್ಟ್ ಒಂದು ದಿನದಾದರೂ ಶಾಂತಿಸಿದ್ದು ಮನೆ ಮಕ್ಕಳಾಗಿ ಅಲ್ಲಿ ಓಡಾಡಲಿ ಅಂತ ಅಂದಾಗ, ನೋಡು ವಿಮಲ, ನನ್ನ ಆತ್ಮಸಾಕ್ಷಿನ ಧಿಕ್ಕರಿಸಿ ನಾನು ಯಾವತ್ತೂ ಸಹ ಕೆಲಸ ಮಾಡಿಲ್ಲ, ಇವಾಗಲೂ ಅಷ್ಟೇ ಅಂತ ಅಂದಾಗ ಇವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಈ ತಾತ ಹೇಳ್ತಾ ಇರ್ತಾರೆ, ಇವರಿಬ್ಬರು ನಮ್ಮನೆ ಶುಭ ಕಾರ್ಯಕ್ಕೆ ಕರೆದು ಸಂಭ್ರಮ ಪಡೋ ಅವಶ್ಯಕತೆ ನನಗಿಲ್ಲ, ಎಷ್ಟು ದೂರ ಸಾಧ್ಯನೋ ಅಷ್ಟು ದೂರ ಇದ್ದರೆ ಇವರಿಬ್ಬರು ತುಂಬಾ ಒಳ್ಳೇದು ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇವಾಗೇನು ನೀನು ಬರ್ತೀಯೋ ಬರಲ್ವಾ ಅಂತ ಅಂದಾಗ, ನನ್ನ ಮಗನಿಗೆ ಗೌರವ ಸಿಗದ ಜಾಗಕ್ಕೆ ನಾನು ಬರಲ್ಲ ಅಂತ ಅಂದಾಗ, ಶಬಾಷ್ ಮಗಳೇ ಶಬಾಷ್, ಇಲ್ಲಿವರೆಗೂ ಖುದ್ದಾಗಿ ನಾನೇ ಬಂದು ಕರೆಯಕ್ಕೆ ಬಂದಲ್ಲ, ನನಗಿದೆಲ್ಲ ಆಗಬೇಕಿತ್ತು, ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ಮಕ್ಕಳು ಅಂತ ನಾವೇ ತಲೆ ಮೇಲೆ ಹೊತ್ಕೊಂಡು ಮೆರಿತೀವಿ, ಅದಕ್ಕೆ ಸರಿಯಾಗಿ ಪಾಠನ ಕಲಿಸಿದ್ಯಾ ಅಂತ ಬೈತಾ ಇರ್ತಾನೆ. ಹಾಗೆ ತಾತ ಕೋಪ ಮಾಡ್ಕೊಂಡು ಹೊರಗಡೆ ಬರ್ತಾ ಇರಬೇಕಾದ್ರೆ ಸುಮಿತ್ರ ಮತ್ತು ದಶರಥ ಓಡೋಡಿ ಬರ್ತಾರೆ. ಮಾವ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಸಿದ್ದು ಮತ್ತು ಶಾರದನ ಕರೀರಿ ಅಂತ ಅಂದಾಗ ದಶರಥನು ಸಹ ಪ್ಲೀಸ್ ಅವರಿಬ್ರನ್ನು ಕರೀರಿ, ಅವರಿಬ್ರು ಬರಲಿಲ್ಲ ಅಂದರೆ ವಿಮಲನೂ ಬರಲ್ಲ, ಬಂದಿರೋ ನೆಂಟರೆಲ್ಲ ಮಾತಾಡ್ಕೋತಾ ಇರ್ತಾರೆ, ನಮ್ಮ ಮಾನ ಮರ್ಯಾದೆ ಏನಾಗುತ್ತೆ ಅಂತ ಅಂದಾಗ, ನಮ್ಮ ಮಾನ ಮರ್ಯಾದೆ ಗೌರವ ಬಗ್ಗೆ ನೀನು ನನಗೆ ಹೇಳ್ಕೊಡ್ತಿದ್ದೆ ದಶರಥ. ಹಾಗೆ ನೋಡು ದಶರಥ, ಸಿದ್ದು ಅರ್ಧ ಮರ್ಯಾದೆ ಕಳೆದವ್ರ ಅಪ್ಪ ಪೂರ್ತಿಯಾಗಿ ಕಳೆದ, ಇನ್ನೇನಿದೆ ಮಾನ ಮರ್ಯಾದೆ, ಈ ಸಮಾಜದಲ್ಲಿ ನಮಗೆ ಯಾವುದೇ ರೆಸ್ಪೆಕ್ಟ್ ಇಲ್ಲ, ಬಿಟ್ಬಿಡು ಅಂತ ಹೇಳ್ತಾ ಇರಬೇಕಾದ್ರೆ ಹಾಗೆಲ್ಲ ಅನ್ಬೇಡಿ ಅಂತ ಅಂದ್ಬಿಟ್ಟು ಸುಮಿತ್ರ ಹೇಳ್ತಾ ಇರ್ತಾಳೆ, ನಮ್ಮನೆ ಮಗಳು ವಿಮಲ ಪ್ರತಿಯೊಂದು ಹೆಣ್ಣು ಸಹ ತವ್ರ ಮನೆಗೆ ಆಸೆ ಪಡ್ತಾಳೆ, ಅದೇ ರೀತಿ ನಾನು ವಿಮಲ ನಮ್ಮ ಮನೆಗೆ ಬರಬೇಕಂತ ಆಸೆ ಪಡ್ತಾ ಇದ್ದೀನಿ. ಇವಾಗ ವಿಮಲ ಕೇಳಿದ್ರೆ ತಪ್ಪೇನಿದೆ, ನನ್ನ ಮಗ ಸೊಸೆಗೆ ಎಲ್ಲೂ ಅವಮಾನ ಆಗಬಾರ್ದು, ಒಳ್ಳೆ ಗೌರವ ಸಿಗಬೇಕು ಅಂತ ತಾನೇ ಬಯಸ್ತಿದ್ದು, ಅದು ನಿಮ್ಮಿಂದ, ಅಂಥದ್ರಲ್ಲಿ ತಪ್ಪೇನಿದೆ, ಪ್ಲೀಸ್ ಕರೀರಿ ಮಾವ, ಎಲ್ಲರೂ ಖುಷಿಯಾಗಿ ಎಂಗೇಜ್ಮೆಂಟ್ ಮಾಡೋಣ ಅಂತ ಅನ್ಬೇಕಾದ್ರೆ, ನೋಡು ಸುಮಿತ್ರ, ಜಗತ್ತಿನಲ್ಲಿರೋ ಎಲ್ಲ ಕಷ್ಟ ಸುಖಗಳನ್ನು ಸಹ ನಿನಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ, ಆದರೆ ನನಗಿಲ್ಲ ಅಂತ ಅಂದಾಗ ಈ ಕಡೆ ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮುರಳಿ ಕದ್ದು ಮುಚ್ಚಿ ಔತ್ಕೊಂಡಿದ್ದನು ಹೊರಗಡೆ ಬಂದುಬಿಟ್ಟು, ವಿಮಲ ನೀನು ಕರೆಕ್ಟಾಗಿ ಮಾಡಿದೆ ಆಯಿತಾ, ಅಲ್ಲ ಮಾವ ಒಂದು ಮಾತಿಗಾದರೂ ಸಹ ನಿನ್ನ ಗಂಡನ ಕರ್ಕೊಂಡು ಬಾರಮ್ಮ ಅಂತ ಅನ್ಲಿಲ್ವಲ್ಲ, ಈ ಅಳಿಯನ ಬಗ್ಗೆ ಕೇರೆ ಮಾಡಲ್ಲ ಅಂತ ಅನ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ ಇವಾಗ ಅಂತ ಬೈತಿರ್ಬೇಕಾದ್ರೆ, ಇದೇನಿದು ದಪ್ಪ ಕಂಡುಬಿಡ್ಕೊಂಡು ಎದುರಿಸಿದಾಳಲ್ಲ ಅಂತ ಅನ್ಕೋತಾ ಇರ್ತಾನೆ. ಹಾಗೆ ಶಾರದನು ಸಹ ಹೇಳ್ತಾ ಇರ್ತಾಳೆ, ಬೇರೆಯವ್ರ ಫೀಲಿಂಗ್ಸ್ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ವಲ್ಲ, ಎಲ್ಲನೂ ತಮಾಷೆಗೆ ತೊಳ್ಕೊತೀರಾ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ಅಂತ ಬೈತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ವಿಮಲಮ್ಮ ಪ್ಲೀಸ್ ನಿಮ್ಮ ಅಣ್ಣ ಅದಕ್ಕೆಗೋಸ್ಕರ ಆದರೂ ನೀವು ಹೋಗಲೇಬೇಕು ಅಂತ ಅಂದಾಗ, ಇಲ್ಲ ಶಾರದಾ ಅಂತ ಅಂದಾಗ, ಅಮ್ಮ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಈ ಕಡೆ ಸಿದ್ದುನು ಹೇಳ್ತಿರ್ಬೇಕಾದ್ರೆ, ಇಲ್ಲ ಕಣೋ, ನೀನು ನನ್ನ ಮಗ, ಅವ್ರಿಗೆಷ್ಟು ಹಾಮಿದೆ ನನಗೂ ಅಷ್ಟೇ ಇದೆ, ನಿನಗೆ ಅಲ್ಲಿ ಮರ್ಯಾದೆ ಸಿಗಲಿಲ್ಲ ಅಂತ ಅಂದಮೇಲೆ ಅಲ್ಲಿಗೆ ಹೋಗಿ ಏನು ಪ್ರಯೋಜನ ಅಂತ ಬೈತಾ ಇರ್ತಾಳೆ. ಹಾಗೆ ನನ್ನ ಕಡೆ ತಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನನ್ನ ಮಗಳು ಅಂತ ನಾನು ಅಲ್ಲಿಂದ ಪ್ರೀತಿಯಿಂದ ಕರೆಯಕ್ಕೆ ಬಂದರೆ ಅವಳು ನನಗೆ ಎಂಥ ಮರ್ಯಾದೆ ಮಾಡಿದ್ಲು ನೋಡು, ಮಗ ಅಂತ ನನ್ನನ್ನು ಬಿಟ್ಕೊಟ್ಲು, ಇವಳು ಮಾಡಿದ್ದೆ ಸರಿನಾ ಅಂತ ಅಂದಾಗ, ಏನೂ ಮಾಡೋಂಗಿಲ್ಲ, ಮಕ್ಕಳು ಪ್ರೀತಿ ಆ ರೀತಿ ಇರುತ್ತೆ ಮಾವ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ನೀನು ಅವ್ರ ರೀತಿಯೇ ಮಾತಾಡ್ತೀಯಲ್ವಾ ಅಂತ ತಾತ ಬೈತಾ ಇರ್ತಾರೆ. ಪ್ಲೀಸ್ ಇಲ್ಲಿವರೆಗೂ ಬಂದಿದ್ದೀರಾ, ಒಂದು ಮಾತು ಕರೀರಿ, ಎಲ್ಲ ಖುಷಿಯಾಗಿ ಎಂಗೇಜ್ಮೆಂಟ್ ಮಾಡೋಣ ಅಂತ ದಶರಥ ಸುಮಿತ್ರ ಹೇಳ್ತಿದ್ರೆ, ಇಲ್ಲ ನನ್ನ ಮನಸ್ಸಿಗೆ ಇಷ್ಟ ಇಲ್ಲ, ನಾನು ಕರೆಯಲ್ಲ, ನೀವಿಬ್ರು ಕಾರತ್ತಿ ಅಂತ ಅಂದಾಗ ಇವರಿಬ್ರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ದಶರಥ, ಇದೇ ನಿಮ್ಮ ಲಾಸ್ಟ್ ಮಾತಪ್ಪ ಅಂತ ಅಂದಾಗ, ಹೌದು ಇದೇ ನನ್ನ ಲಾಸ್ಟ್ ಮಾತು, ಕಾರತ್ತಿ ಅಂತ ಹೊರಟು ಕಾರಿಗೆ ತಾತ ಕೂತ್ಕೊಳ್ಳೋಕೆ ಹೋಗ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನೋಡ್ರಿ
ಮಾವಂದ ರೀತಿ ನಾವು ಮಾಡೋಕ್ಕಾಗಲ್ಲ. ಸಿದ್ದು ಮತ್ತು ಶಾರದಾ ನಮ್ಮ ಮಗಳ ಮದುವೆಯಲ್ಲಿ ತುಂಬ ಖುಷಿಯಿಂದ ಓಡಾಡಬೇಕು, ಅದೇ ನಮ್ಮ ಆಸೆ. ಅವ್ರು ನಮ್ಮಿಂದ ದೂರ ಆಗಿರ್ಬೋದು, ಆದರೆ ನಮ್ಮ ಮನಸ್ಸುಗಳಿಂದ ದೂರ ಆಗಿಲ್ಲ. ನಾವೇ ಪ್ರೀತಿಯಿಂದ ಕರೆನ ಬನ್ನಿ ಅಂತ ಒಳಗಡೆ ಬರ್ತಾ ಇರ್ತಾರೆ. ಹಾಗೆ ದಶರಥ ಮತ್ತು ಸುಮಿತ್ರಾ ಒಳಗಡೆ ಬಂದುಬಿಟ್ಟು ವಿಮಲಾ ಅಂತ ಮಾತಾಡ್ತಿರ್ಬೇಕಾದ್ರೆ, ಮತ್ತೆ ಏನಕ್ಕೆ ಬಂದ್ರಿ ಭಾವ? ಆಗಲೇ ಮಾವ ಏನನ್ನಂದ್ರು ಗೊತ್ತಲ್ವಾ, ನನಗೆಷ್ಟು ಬೇಜಾರಾಯಿತು ಅಂತ ಅಂದಾಗ, ನೀನು ಇಲ್ಲಿ ಇದೆಯಾ, ಬಾಯಿ ಮುಚ್ಕೊಂಡು ನಿಂತ್ಕೋ, ನನ್ನ ತಂಗಿನ ಹಾಗೆ ತಂಗಿ ಮಕ್ಕಳನ್ನ ಒಂದು ನಿಮಿಷ ಕರೆದೋಗಕ್ಕೆ ಬಂದಿದ್ದೀನಿ, ಹೆಚ್ಚಿಗೆ ಮಾತಾಡಿದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವಾರ್ನ್ ಮಾಡ್ತಾ ಇರ್ತಾರೆ. ಹಾಗೆ ಏನಕ್ಕೆ ಬಂದೆ ಅಣ್ಣ ಅಂತ ಅಂದಾಗ, ನೋಡು ವಿಮಲ, ಆ ರೀತಿ ಅಲ್ಲ, ನೀನು ನನ್ನ ತಂಗಿ, ನಿನ್ನನ್ನು ಬಿಟ್ಟು ನಾನು ನಿಶ್ಚಿತಾರ್ಥ ಮಾಡೋಕ್ಕಾಗಲ್ಲ. ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ, ನಾವು ತುಂಬ ಕುಟುಂಬದಲ್ಲಿ ಬೆಳೆದವರು. ಸೊ ಅದೇ ರೀತಿ ನನ್ನ ಮಗಳು ಎಂಗೇಜ್ಮೆಂಟ್ ಮಾಡಬೇಕಂತ ಆಸೆ ಪಟ್ಟಿದ್ದೀನಿ, ನೀನು ಬರಲೇಬೇಕು ಅಂತ ಅಂದಾಗ, ನನ್ನ ಮಗನಿಗೆ ಮರ್ಯಾದೆ ಸಿಗಲ್ಲ ಅಂದಮೇಲೆ ಬರಲ್ಲ ಅಂತ ಅಂದಾಗ, ಅಲ್ಲ ಆ ರೀತಿ ಏನೂ ಆಗಲ್ಲ, ಖಂಡಿತ ಬರ್ತೀಯಾ, ಅಪ್ಪ ಕರೀಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ನನ್ನ ಮಗಳ ಎಂಗೇಜ್ಮೆಂಟಿಗೆ ನಾನು ಸಿದ್ದು ಮುದ್ದನ್ನ ಕರೀತಾ ಇದ್ದೀನಿ, ಅವ್ನು ಬರಲೇಬೇಕು ಅಂತ ಅಂದಾಗ, ಈ ಕಡೆ ಸುಮಿತ್ರನು ಸಹ ಹೇಳ್ತಾ ಇರ್ತಾಳೆ, ನಾನು ಕೈ ತುತ್ತು ತಿನ್ನಿಸಿ ಜ್ಯೋತಿಕನಿಗೆ ಮತ್ತು ಸಿದ್ದುಗೆ ಬೆಳೆಸಿದ್ದೀನಿ, ಅವ್ರು ಬರಲಿಲ್ಲ ಅಂದರೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ, ನೀವಿಬ್ರು ಬರಲೇಬೇಕು ಅಂತ ಅಂದಾಗ, ದಶರಥನು ಸಹ ಆರ್ಡ್ರ್ ಮಾಡ್ತಾ ಇರ್ತಾನೆ, ಬಂದೇ ಬರ್ತೀರಾ, ಜ್ಯೋತಿಕನಿಗೆ ಆಶೀರ್ವಾದ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಶಾರದನ ನೋಡಿಕೊಂಡು, ನೀನು ನನ್ನ ದೊಡ್ಡ ಮಗಳು, ಎಲ್ಲ ಜವಾಬ್ದಾರಿ ನೀನು ತೊಗೋಬೇಕು, ಮನೆ ಮುಂದೆ ಚಂದದ ರಂಗೋಲಿ ಹಾಕಿ ಬರೋ ಹೋಗೋನೆಲ್ಲ ಮಾತಾಡಿಸ್ಬೇಕು, ಹಾಗೆ ನನ್ನ ಬಲಗೈಯಾಗಿ ಕೆಲಸ ಮಾಡಬೇಕು ಅಂತ ಅನ್ಬೇಕಾದ್ರೆ, ಸಿದ್ದು ಹೇಳ್ತಾ ಇರ್ತಾನೆ, ಮನೆ ಮಕ್ಕಳಾಗಿ ಬರ್ತೀವೋ ಇಲ್ವೋ, ಆದರೆ ಕೇಟರಿಂಗ್ ಸರ್ವಿಸ್ ಕೊಡೋಕ್ಕೆ ಬರಲೇಬೇಕಲ್ವಾ, ಖಂಡಿತ ಬರ್ತೀವಿ ಅಂತ ಅಂದಾಗ, ಸುಮಿತ್ರಾ ದಶರಥನಿಗೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನನ್ನ ಮೇಲಿರೋ ಭಾರ ಸ್ವಲ್ಪನಾದರೂ ಕಿಂಚಿತ್ ತಿಳಿಸ್ಬೇಕು ಅಂತಂದರೆ, ನೀನು ಅಕ್ಕನಾಗೆ ಅಲ್ಲಿ ಓಡಾಡಬೇಕು ಅಂತ ಸುಮಿತ್ರಾ ಹಾಗೆ ಶಾರದಾಗೆ ಹೇಳ್ತಾ ಇರಬೇಕಾದ್ರೆ, ಸರಿ ಅಮ್ಮ ಖಂಡಿತ ಬರ್ತೀವಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಮುರಳಿ ಎಲ್ಲರನ್ನೂ ಕರಿತಿದ್ದಾರೆ, ನನ್ನನ್ನು ಕರಿತಿಲ್ವಲ್ಲ ಅಂತ ಅಂದ್ಬಿಟ್ಟು, ನೋಡಿ ಬಾವ, ನನಗೇನು ಸ್ಪೆಷಲಾಗಿ ಆಹ್ವಾನ ಕೊಟ್ಟು ಕರೆಯೋದು ಬೇಡ, ನಮ್ಮನೆ ಫಂಕ್ಷನ್ ತಾನೇ, ಖಂಡಿತ ಬರ್ತೀನಿ ಅಂತ ಅಂದಾಗ, ನಾಚಿಕೆ ಆಗಲ್ವಾ, ನಿನ್ನಿಂದಲೇ ಅಪ್ಪ ಮಕ್ಕಳು ಮಧ್ಯೆ ಬಿರುಕು ಬಿಟ್ಟಿರೋದು, ನನ್ನ ತಂಗಿಗೆ ದೊಡ್ಡ ಅನ್ಯಾಯ ಆಗಿರೋದು, ನೀನೇನಕ್ಕೆ ಬರ್ತೀಯಾ, ಅಲ್ಲಿ ಬಂದು ಏನಾದರೂ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಬರಬೇಡ, ನಾನಂತೂ ಯಾವ ರೀತಿ ನಿನ್ನ ಜೊತೆ ಬಿಹೇವ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ಬಾಯಿ ಮುಚ್ಕೊಂಡು ಎಲ್ಲಿರ್ತೀವಿ ಅಲ್ಲಿ ಬಿದ್ದಿರು ಅಂತ ಬೈದಾಗ, ಈ ಕಡೆ ಮುರಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.